ಟೊಮೊಟೊ ಹಚ್ತಾ ಇದ್ದೀವಿ. ಆ ಒಗ್ಗರಣೆ ರೆಡಿ ಆಗ್ತಿದೆ. ಏನ್ ಮಾಡ್ತಿದ್ದೀವಿ ಹೇಳಿ? ಮಂಡಕ್ಕಿ ಒಗ್ಗರಣೆ. ಏನ್ ಮಾಡ್ತಿದ್ದೀವಿ? ಮಂಡಕ್ಕಿ ಒಗ್ಗರಣೆ ತೋರಿಸ್ತೀವಿ ಯಾವ ತರ ಮಂಡಕ್ಕಿ ಒಗ್ಗರಣೆ ಮಾಡೋದು. ಇದು ಪ್ಯೂರ್ ಮಂಡಕ್ಕಿ ಒಗ್ಗರಣೆ ಅಲ್ಲ, ಏನಿದೆಯಾ ಅದ್ರಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ ಮಂಡಕ್ಕಿ ಒಗ್ಗರಣೆನ. ಪಾಕ ಬಂದು ಯಾವ ತರ ತೊಳಿಬೇಕಂದ್ರೆ ಬಿಸಿಲಲ್ಲಿ ಮಂಡಕ್ಕಿನ ಹಾಕಿ ಕಚಾ ಪಿಚ ಅನಿಸಿ ತೊಳಿಬೇಕು. ಹೀಗೆ ಹೀಗೆ ಈ ತರ ಹಿಂಡ್ಬೇಕು. ತರಕಾರಿ ಬಿಟ್ಕೊಡ್ರು ಈ ತರ ಹಿಂಡಿ ಈ ತರ ಬಿಡಿಸ್ಬೇಕು. ಈ ತರ ಹಿಂಡ್ಬೇಕು. ಈಗ ಒಗ್ಗರಣೆ ರೆಡಿ ಆಗ್ತಿದೆ. ಈ ಕಡೆ ಮಂಡಕ್ಕಿ ರೆಡಿ ಆಗ್ತಿದೆ. ಸೇರಿಸಿ ಮಂಡಕ್ಕಿ ಒಗ್ಗರಣೆ ಸ್ವಲ್ಪ ಮಧ್ಯಾಹ್ನ ಎಲ್ಲ ಬೇರೆ ಹೊಡೆದಿತ್ತು, ಅದಕ್ಕೆ ಒಗ್ಗರಣೆ ಹಾಕಿ ಮಾಡೋದು. ಮಂಡಕ್ಕಿ ಜಾಸ್ತಿ ಹಾಕ್ಬೇಕು. ಯಾವ ಇರ್ತವೆ ಮಂಡಕ್ಕಿ ಕಮ್ಮಿ ಆಗ್ತಾವ. ನಮ್ಮ ಹುಡುಗರೆ ಮಂಡಕ್ಕಿ ತೊಳೆಯಕ್ ಬರಲ್ಲ. ಚಿತ್ರಾನ್ನ ಮಂಡಕ್ಕಿ ಒಂದ್ಸರಿ ತಣ್ಣೀರ್ ಕೊಡ್ತಾರೆ. ಏನ್ ಮಾಡಕ್ಕಾಗಲ್ಲ, ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇದೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಏನ್ ಮಾಡಕ್ಕಾಗಲ್ಲ. ಯಾರಿಗೆ ಹೆಂಗ್ ಬೇಕಂಗ್ ಮಾಡೋದು. ಹಂಗೆ ಮಾಡ್ತಾರೆ. ಅಪ್ಡೇಟ್ ಹಾಕ್ತೀವಿ. ಹೀಗೆ ಫ್ರೆಂಡ್ಸ್ ಮಾಡೋದು ನಾವು. ಮಂಡಕ್ಕಿ ಎಷ್ಟು ಆಗ್ತಿದೆ ಈಗ ಈ ಅಪ್ಡೇಟ್ ಸ್ಮೆಲ್ ಆಗ್ಬೇಕಾದ್ರೆ ನಮ್ಮ ಹತ್ರ ಇವರಿಬ್ರು ಮಂಡಕ್ಕಿ ಒಗ್ಗರಣೆ ಮಾಡ್ತಾ ಮಾಡ್ತಾ ಮಾತಾಡಕ್ ಸುಸ್ತಾಗ್ಬಿಟ್ರು. ನಾನು ಮಾತಾಡೋದಂತನಿದ್ದೆ, ಆದ್ರೆ ಮಾತಾಡಕ್ಕೆ ಏನಿಲ್ಲ. ಕುರುಕುಸ್ತಾ ಉಪ್ಪು ಹಾಕೋದು ಹಾಕ್ಬಿಟ್ಟೆ. ನಮ್ಮ ಹುಡುಗ ಉಪ್ಪಾಗದನ್ನ ಮರ್ತ್ಬಿಟ್ನಂತೆ. ಇಲ್ಲ ಮಂಡಕ್ಕಿ ನಿಲ್ಲಿಸ್ಬೇಕು. ಹಂಗೆ ಕ್ಲೀನಾಗಿ ತೊಳಿಬೇಕು. ಯಾಕಂದ್ರೆ ಇದು ಬುಟ್ಟಿಯಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಮರಳು ಹಾಕಿರ್ತಾರೆ. ಯಾಕಂದ್ರೆ ಅದು ಪಪ್ಪಾಗಿ ಅಂತೇಳಿ ಇಂಗ್ಲೀಷಲ್ಲಿ ಪಪ್ಸ್ ಅಂತ ಕರೀತಾರೆ, ಗೊತ್ತಾ? ಕುಕಿಂಗ್ ಪ್ರೊಸೆಸ್ ಅಂತೇಳಿ ಆ ಥರ ಆಗುತ್ತೆ. ಭಾಳ ಹೊತ್ತು ನೀರಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಒಂಥರ ಮುದ್ದೆ ಆದಂಗೆ ಆಗ್ಬಿಡುತ್ತೆ. ಉದುದ್ರಾಗಿರ್ಬೇಕಾದ್ರೆ ಸ್ವಲ್ಪ ಬೇಗನೆ ಎತ್ತಿಬಿಡ್ಬೇಕು ನೀರಲ್ಲಿ ಹಾಕಿ. ಕ್ಲೀನಾಗಿ ತೊಳ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಸ್ವಲ್ಪ ಕರಿ ಅಂತ ಅನಿಸುತ್ತೆ. ಸ್ವಲ್ಪ ಕ್ಲೀನಾಗಿ ತೊಳೆದಿದ್ವಿ, ಬಟ್ ಆದ್ರೂ ಮಂಡಕ್ಕಿ ಒಗ್ಗರಣೆ ಎಲ್ಲರೂ ಗೊತ್ತಿರೋ ಪ್ರಕಾರ ಅದು ಕರಿ ಅಂತಲೇ ಇರುತ್ತೆ. ಆ ಪ್ಲಾಸ್ಟಿಕ್ ಬಕೆಟ್ ಕಲಿಸ್ಬೋದು. ಏನು ಆಗಲ್ಲ, ಇದ್ರಾಗ ಗೊತ್ತಬೇಕಲ್ಲ ನಮಗೆ. ಏನಕ್ಕೆ ಅದನ್ನ ಗೊತ್ತಬೇಡ. ನೆಕ್ಸ್ಟ್ ಟೈಮು ಸ್ವಲ್ಪ ದೊಡ್ಡ ಪಾತ್ರೆ ತಗೋಬೇಕು. ಈ ಥರ ಮಂಡಕ್ಕಿ ಒಗ್ಗರಣೆ, ಚಿತ್ರಾನ್ನ ಇದೆಲ್ಲ ಮಾಡೋ ಟೈಮಿಗೆ ಅದು ಬೇಕಾಗುತ್ತೆ. ಈಗ ಮಿಸ್ಡ್ ಬ್ರೋ. ಸ್ವಲ್ಪ ಕುದಿಲಿ, ಅರಶಿನ ಪುಡಿ ಹಾಕಿದ ಬ್ರೋ. ಯು ನಾಟ್ ಆಡೆಡ್ ಟರ್ಮರಿಕ್ ಪೌಡರ್.
ನಾವ್ ಹಂಗೇನೆ ಸ್ವಲ್ಪ ಮಾತಾಡ್ತಾ ಇಂಗ್ಲಿಷ್ ಆಗಿ ಮಾತಾಡ್ತೀವಿ. ಏನಾದ್ರು ಸ್ವಲ್ಪ ಗ್ರಾಮರ್ ಕರೆಕ್ಷನ್ ಇದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಕಳಿಸಿದ್ದಾರೆ ಮನೆಯಾಗ. ಕೊಬ್ಬರಿಗೆ ಕಾಯಿ ಬೈ ಪ್ರಾಡಕ್ಟ್ ಏನು enough, I think. He's fast in salesman, that's why product using that word. Take 3. ಕಾಯಿಗೂ ಕೊಬ್ಬರಿಗೂ ಏನು ವ್ಯತ್ಯಾಸ ಅಂದರೆ ಕಾಯಿ ಸುಮಾರು ದಿನ ಬಾಳಿಕೆ ಬರಲ್ಲ, ಕೊಬ್ಬರಿ ನೀವು ಎಷ್ಟು ದಿನ ಇಟ್ಟರು ಬಾಳಿಕೆ ಬರುತ್ತೆ. ಹಂಗಾಗಿ ನಾವು ಕೊಬ್ಬರಿ ತಂದು ಇಟ್ಕೊಂಡಿದ್ದೀವಿ ರೂಮಲ್ಲಿ ಕಾಯಿಗೆ ಅಂತ. ಎಲ್ಲ ನಮ್ಮ ತೋಟದ್ದೇ ಕಾಂಟ್ಯಾಕ್ಟ್ ಬಂದಿರೋದಲ್ಲ. ಇವಾಗ ಸುಳ್ಳು ಹೇಳಕತ್ತಂದ್ರಿ, ಎಲ್ಲನೂ ಬೆಂಗಳೂರಲ್ಲಿ ಇರೋದ್ರಿಂದ ಟ್ರೈ ಮಾಡಿರೋದೆ. ಗೊಜ್ಜು ಮೆತ್ತಗಾಗಿ ಸ್ವಲ್ಪ ಇವ್ನು ಯಾಕೋ ವಾಯ್ಸ್ ಬದಲಾಯಿಸ್ತಾ ಇದ್ದಾನೆ. ನೋಡ್ಕೊಳ್ಳಿ, ನಗಬೇಡ. ಇಂಟ್ರವರ್ಟ್ ಮ್ಯಾನ್, ಇಂಟ್ರವರ್ಟ್. ನಿಂಬೆಹಣ್ಣಿಲ್ಲ? ಇಟ್ಸ್ ಓಕೆ ಬ್ರೋ, ನಾನು ಆಲ್ರೆಡಿ ಎಲ್ಲರೂ ತಿಳಿಸ್ಬಿಟ್ಟಿದ್ದೀನಿ, ಇರೋದ್ರಲ್ಲೇ ಮಾಡ್ತಾ ಇದ್ದೀವಿ ನಾವು ಅಂತೇಳಿ. ಏನಂದ್ರೆ ಗೊಜ್ಜನ ಮತ್ತೆ ಕೆಲವೊಂದಿಷ್ಟು ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ವಿಡಿಯೋನ ಕಟ್ ಮಾಡಿಬಿಡ್ತಾರೆ ಮಧ್ಯದಲ್ಲೇ. ಇದು ಫೈನಲ್ ಟಚ್ ಕೊಟ್ಟಿದ್ದೀವಿ ಗೊಜ್ಜಿಗೆ. ಈಗ ಏನ್ ಮಾಡ್ತೀವಿ ಅಂದ್ರೆ ಈಗಿರೋಂಥ ಸ್ಟವ್ನ ಮಾಜಲ್ನ ಈ ತರ ತಿರುಗಿಸ್ತಾ ಇದ್ದೀವಿ. ನಾಟ್ ಎ ನಾಜಲ್, ಇಟ್ಸ್ ಎ ನಾವ್. ಈಗ ಫುಲ್ ಗೊಜ್ಜು ರೆಡಿ. ಟಚಪ್, ಫೈನಲ್ ಟಚಪ್ ಮುಗಿದ್ಬಿಟ್ಟಿದೆ. ಈಗ ಬಂದ್ಬಿಟ್ಟು ಏನು ಮಾಡ್ಬೇಕಂತ ಯೋಚಿಸ್ತಾ ಇದ್ದೀವಿ. ಸ್ವಲ್ಪ ಅನ್ನ ಉಳಿದಿದೆ ಮತ್ತು ಮಂಡಕ್ಕಿ ಬೇರೆ ಕಲಿಸ್ಕೊಂತಿದ್ವಿ. ಏನು ಮಾಡೋದು, ಇದನ್ನು ಸ್ವಲ್ಪ ತಟ್ಟೆ ತರಕಾರಿ ಹಾಕಿರೋ ತಟ್ಟೆನ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದ್ರೊಳಗೆ ಗೊಜ್ಜಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಸ್ ಓಕೆ. ಮಂಡಕ್ಕಿನ ಇದ್ರೊಳಗಡೆ ಹಾಕ್ತಾ ಇದ್ದೀವಿ. ನೋಡ್ಬೋದು, ಇದೊಂಥರ ನ್ಯೂಸ್ ಥರ ಹೇಳ್ತೀನಿ ತಿಳ್ಕೊಳ್ಳಿ. ಮಂಡಕ್ಕಿನ ನೆನೆಸಿರುವಂಥದ್ದನ್ನು ಈಗ ಪಾತ್ರೆ ಒಳಗಡೆ ಮಿಶ್ರಣಗೊಳಿಸುತ್ತೀವಿ. ಕಡಾಯಿ ಸ್ವಲ್ಪ ಸುಡ್ತಾ ಇದೆ, ಕಲಿಸೋದಕ್ಕೂ ಬರ್ತಾ ಇಲ್ಲ ನಮಗೆ. ಐ ಥಿಂಕ್ ಕ್ಲೀನಾಗಿ ಕಲ್ಸಕ್ಕೆ ಬರಲ್ಲ ಅನಿಸುತ್ತೆ. 2 ಕೈ ಯೂಸ್ ಮಾಡ್ತಿದ್ದೀನಿ, ಯಾಕೆ ಅಂದರೆ ಕೆಳಗಡೆ ಬಿದ್ದುಬಿಡುತ್ತೆ. ನನಗೆ ಅನ್ನಿಸ್ದಂಗೆ ನನ್ನ ಬ್ರೋ ಅವರು ಸ್ವಲ್ಪ ಅದು ಗಾರ್ಲಿಕ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ, ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಅದ್ರದ್ದು ವಾಸನೆ ಗಮ್ ಅಂತ ಇದೆ. ಐ ಥಿಂಕ್ 2 ಕೈನ ಯೂಸ್ ಮಾಡ್ಬಿಡ್ತೀನಿ ಈಗಲೇ. ನೋಡಿ, ಸ್ವಲ್ಪ ಕತ್ಲಾದಂಗಿದೆ, ಹಂಗಾಗಿ ನಿಮಗೆ ಕಲರ್ ಕ್ಲೀನಾಗಿ ಕಾಣಲ್ಲ. ಇದು ಮೇಕಿಂಗ್ ಪ್ರೋಸೆಸ್. 2 ಕೈ ಯೂಸ್ ಮಾಡ್ತಿದ್ದೀವಿ, ಯಾಕಂದರೆ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಹಾಗಾಗಿ ಕೆಲವೊಂದಿಷ್ಟು ಜನ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಕೈಯಲ್ಲೇ ಹೆಂಗೆ ಕಲಿಸ್ತಾರೆ ನೋಡ್ರಿ ಅನ್ಕೊಂಡ್ಬಿಡ್ತೀವಿ. ನೋ, ಇಟ್ಸ್ ರೆಡಿ. ಇದರಲ್ಲಿ ನಮ್ಮ ಬ್ರೋ ಈಗ ಹೇಳ್ತಿದ್ದಾರೆ ಕೊತ್ತಂಬರಿ ಹಾಕಿಲ್ಲ ಅಂತ. ಯಾಕಂದ್ರೆ ನಾವು ಕೊತ್ತಂಬರಿ ತಗೊಂಡಿಲ್ಲ. 30 ರೂಪಾಯಿ ಗಾಯ್ಸ್, 30 ರೂಪಾಯಿ. ಕಾಸ್ಟ್ ಎಷ್ಟನ್ನಾಗಿರ್ಲಿ, ಬಟ್ ನಾವು ತಂದಿಲ್ಲ, ಹಾಗಾಗಿ ಆಗ್ತಿಲ್ಲ. ಓಕೆ, ಐ ಥಿಂಕ್ ಇದು ಟೇಸ್ಟ್ ಮಾಡೋ ಟೈಮು. ನೋಡಿ ಗಾಯ್ಸ್, ಮ್ಯಾಚ್ ಇರೋದ್ರಿಂದ
ಅದು RCB ಫೈನಲ್ ಮ್ಯಾಚ್ ಇರೋದ್ರಿಂದ ಸ್ವಲ್ಪ ಬೇಗ ಊಟ ಮಾಡಿಬಿಟ್ಟು ಮ್ಯಾಚ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ಯಾಕಂದರೆ ಮಧ್ಯದಲ್ಲಿ ಕೆಲವೊಂದು ಸೀನ್ಗಳು ಮಿಸ್ ಆಗಿಬಿಡ್ತಾವೆ ಮ್ಯಾಚಲ್ಲಿ. ಊಟ ಮಾಡ್ತಿರ್ತೇವೆ ಕೆಲವೊಂದ್ಸತಿ ಆ ಕಡೆ ನೋಡೋ ಟೈಮಲ್ಲಿ ಊಟ ಮಾಡೋದೇ ಗಂಟೆ ಆಗುತ್ತೆ. ಹಾಗಾಗಿ ಏನು ಮಾಡ್ತೀವಿ ಅಂದರೆ ಫಸ್ಟ್ ಊಟ ಮಾಡಿ ಮ್ಯಾಚ್ ಸ್ಟಾರ್ಟ್ ಮಾಡ್ಕೊಂಡು ಅಂದರೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಟಾಸಿದೆ ಈಗ ನೋಡಿ ಮ್ಯಾಚಿಂದು ಟಾಸ್ ಆಗ್ತಾ ಇದೆ. ಸ್ವಲ್ಪ ಫೋಕಸ್ ಮಾಡಪ್ಪ ನೋಡಿ ಊಟ ಹೇಳ್ತಾ ಇದ್ದೀವಿ.